ಸಂಪೂರ್ಣವಾಗಿ ರಾಜ್ಯದಲ್ಲಿ ಮಳೆಯ ಆರ್ಭಟ ಜೋರಾಗ್ತಾ ಇದೆ. ಆದರೂ ಕೂಡ ಇನ್ನೂ ಕೆಲವು ಭಾಗಗಳಲ್ಲಿ ಮಳೆಯ ಕೊರತೆ ಇದ್ದೇ ಇದೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಮೋಡ ಬಿತ್ತನೆ ಮಾಡಿ ಅನ್ನುವಂಥದ್ರ ಬಗ್ಗೆ ಉತ್ತರ ಕರ್ನಾಟಕ ಶಾಸಕರು ಕೂಡ ಆಗ್ರಹ ಪಡಿಸ್ತಾ ಇದ್ದಾರೆ. ಸರ್ಕಾರದಿಂದಲೇ ಮೋಡ ಬಿತ್ತನೆ ಕಾರ್ಯ ಆಗಬೇಕು, ಒಂದು ಸರ್ಕಾರಿ ಕಾರ್ಯಕ್ರಮದ ರೀತಿಯಲ್ಲಿ ಇದು ಆಗಬೇಕು ಅಂತ ಹೇಳಿ ಶಾಸಕರು ಆಗ್ರಹಿಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಎಚ್.ಕೆ. ಪಾಟೀಲ್ ಜೊತೆಗೆ ಕೋನರೆಡ್ಡಿ ಸೇರಿದಂತೆ ಹಲವು ಶಾಸಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಮೋಡ ಬಿತ್ತನೆ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅಧಿಕಾರಿಗಳ ಮಾತು ಕೇಳಬೇಡಿ, ವಿಜ್ಞಾನಿಗಳ ಮಾತು ಕೇಳಿ ಸರ್ಕಾರದಿಂದಲೇ ಮೋಡ ಬಿತ್ತನೆಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಆ ಭಾಗದ ರೈತರು ಕೂಡ ಈಗ ಒತ್ತಾಯಿಸ್ತಾ ಇದ್ದಾರೆ. ಜೊತೆಗೆ ಈಗ ಅಲ್ಲಿನ ಶಾಸಕರು ಕೂಡ, ಆ ಭಾಗದ ಶಾಸಕರು ಕೂಡ ಈಗ ಒತ್ತಾಯವನ್ನು ಮಾಡಿದ್ದಾರೆ. ಇವತ್ತು ಕ್ಲೌಡ್ ಸೀಡಿಂಗ್ ಮುಖಾಂತರ ರೈತರಿಗೆ ಬಂದಂಥ ಈ ಬರಗಾಲದಲ್ಲಿ ಮಳೆ ತರಿಸೋದಕ್ಕೆ ಏನೊಂದು ವೈಜ್ಞಾನಿಕವಾಗಿರ್ತಕ್ಕಂಥ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಎಕ್ಸ್ಪಿರಿಮೆಂಟ್ ಇದೆ, ಸೈನ್ಸ್ ಇದೆ, ಅದನ್ನು ಬಳಕೆ ಮಾಡಿ ಇವತ್ತು ಕ್ಲೌಡ್ ಸೀಡಿಂಗನ್ನು, ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಈಗ ಇದು ಸರ್ಕಾರದ ಕಾರ್ಯಕ್ರಮ ಆಗಬೇಕು. ಎಂಟೈರ್ ರಾಜ್ಯದಲ್ಲಿ ಇವತ್ತು ಮಳೆ ಅವಶ್ಯಕತೆ ಇದೆ. ಅದನ್ನು ಮೋಡ ಬಿತ್ತನೆ ಸರ್ಕಾರ ಪ್ರಿಯಾರಿಟಿ ಮೇಲೆ ಹೋಗ್ಬೇಕಂತ ನಾನು ಕೂಡ CM ಅವ್ರ ಗಮನಕ್ಕೆ ತರ್ತೀವಿ. ಸೊ ಇದೊಂದು ಆಗಿದ್ದು ಹಾವೇರಿಯಿಂದ ಪ್ರಾರಂಭ ಆಗಿ ಇಡೀ ರಾಜ್ಯಕ್ಕೆ ಬರಲಂತ ನಾನು ಕೂಡ ಹಾರೈಸ್ತೇನೆ. ಮತ್ತು ಇವತ್ತಿನ ಏನು ಮೋಡ ಬಿತ್ತನೆ ಯಶಸ್ವಿ ಆಗಲಿ, ರೈತರಿಗೆ ಅನುಕೂಲ ಆಗಲಿ ಅಂತ ಕೂಡ ನಾನು ಇಚ್ಛೆಯನ್ನು ವ್ಯಕ್ತ ಮಾಡ್ತೇನೆ. ಮೋಡ ಬಿತ್ತನೆಯ ವಿಶೇಷ ವಿಮಾನ ಈ ತಿಂಗಳು ಪೂರ್ತಿ ಹುಬ್ಬಳ್ಳಿಯಲ್ಲೇ ಇರ್ತದೆ. ಯಾವತ್ತು ಮೋಡಗಳು ರೇನ್ ಬೇರಿಂಗ್ ಕ್ಲೌಡ್ಸ್ ಅಂತ ಹೇಳ್ತಾರೆ. ಎಲ್ಲ ಕ್ಲೌಡ್ಸ್ನೂ ಸೀಡ್ ಮಾಡೋಕ್ಕೆ ಬರೋದಿಲ್ಲ. ತೇವಾಂಶ ಇರತಕ್ಕಂಥ ಮೋಡಗಳು ಸಿಕ್ಕಾಗ ನಮಗೆ ವಿಜ್ಞಾನಿಗಳು ಯಾವಾಗ ಮಾಡು ಅಂತ ಹೇಳ್ತಾರೆ. ಈ ತಿಂಗಳು ಪೂರ್ತಿ ನಾವು ಅದರ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈಗ ನಾವು ಎಲ್ಲ 6 ಜನ ಶಾಸಕರು ಮತ್ತು ನಮ್ಮ MP ಕ್ಯಾಂಡಿಡೇಟ್ ಆನಂದ್ ಅವರು ನಾವೆಲ್ಲ ಏನು ನಿರ್ಧಾರ ಮಾಡಿದ್ದೀವಿ, ಮೊದಲು 3 ದಿವಸ ಮೋಡ ಇದ್ದಾಗ ಪ್ರಯತ್ನ ಮಾಡೋಣ, ಮತ್ತೆ ಮುಂದೆ ಅವಶ್ಯಕತೆ ಬಂದರೆ ಮತ್ತೆ ನಾವೆಲ್ಲ ದುಡ್ಡು ಹಾಕಿ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಸಂಜಯ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಸಂಜಯ್, ಈಗ ಆ ಭಾಗದ ಶಾಸಕರು, ಸಚಿವರು ಕೂಡ ಒತ್ತಾಯ ಮಾಡ್ತಾ ಇದ್ದದ್ದನ್ನು ಕೇಳಿದ್ವಿ. ಅಂದರೆ ಒಂದು ಸರ್ಕಾರಿ ಕಾರ್ಯಕ್ರಮ ಆಗಬೇಕು ಮೋಡ ಬಿತ್ತನೆ ಅನ್ನುವಂಥದ್ದು. ಈಗ ಸದ್ಯಕ್ಕೆ ಬಹುಶಃ ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಅನ್ಸುತ್ತೆ. ಈಗಷ್ಟೇ ಕೋಳಿವಾಡ ಅವರು ಕೂಡ ಹೇಳ್ತಾ ಇದ್ರು, ಈ ವಿಮಾನ ಇನ್ನೂ ಕೆಲವು ದಿನಗಳ ಕಾಲ ಇಲ್ಲೇ ಇರುತ್ತೆ, ಸೀಡಿಂಗ್ ನಡೆಯುತ್ತೆ ಅಂತ. ಸೊ ಈ ಪ್ರಕ್ರಿಯೆಗಳು ಹೇಗೆ ನಡೀತಾ ಇವೆ? ಮಳೆ ಬರುವಂತಹ ಒಂದು ಅಂದಾಜು ಕಾಣಿಸ್ತಾ ಇದೆಯಾ? ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿಯಲ್ಲಿ? ರೆಹಮಾನ್, ರಾಜ್ಯದ ಹಲವೆಡೆ ಮಳೆ ಬರ್ತಾ ಇರೋದು ತಕ್ಕ ಮಟ್ಟಿಗೆ ಖುಷಿ ವಿಚಾರ. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗ್ತಾ ಇಲ್ಲ. ಇದು ಈ ಭಾಗದ ರೈತರ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಹೀಗಾಗಿ ಈ ಭಾಗದ ಜನಪ್ರತಿನಿಧಿಗಳು ಕೂಡ ಈ ಹಿಂದೆ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡಿದ್ರು. ಉತ್ತರ ಕರ್ನಾಟಕ ಭಾಗದಲ್ಲಿ ಮೋಡ ಬಿತ್ತನೆಯನ್ನು ಮಾಡಬೇಕಂತ ಒಂದು ಆಗ್ರಹವನ್ನು ಮಾಡಿದ್ರು. ಆದರೆ ಅಧಿಕಾರಿಗಳು ಈ ಮೋಡ ಬಿತ್ತನೆಯಿಂದ ವೈಜ್ಞಾನಿಕವಾಗಿ ಮಳೆ ಬರೋದಿಲ್ಲ ಅಂತೇಳಿ ಒಂದು ಹಿಂದೇಟನ್ನು ಹಾಕ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದೀಗ ಹಾವೇರಿ ಜಿಲ್ಲೆಯ ಅನೇಕ ಶಾಸಕರು, ಪ್ರಕಾಶ್ ಕೋಳಿವಾಡ್ ನೇತೃತ್ವದಲ್ಲಿ ಶಾಸಕರು ವೈಯಕ್ತಿಕವಾಗಿ ಹಣವನ್ನು ಹಾಕಿ ಇದೀಗ ಮೋಡ ಬಿತ್ತನೆಗೆ ಚಾಲನೆ ನೀಡಿರುವಂಥದ್ದು. ಇವತ್ತು ಹುಬ್ಬಳ್ಳಿಯಲ್ಲಿ ಮೋಡ ಬಿತ್ತನೆಗೆ ಒಂದು ಚಾಲನೆಯನ್ನು ನೀಡುವಂಥದ್ದು. ಹುಬ್ಬಳ್ಳಿಯಿಂದ ಈಗಾಗಲೇ ಕೆಲ ನಿಮಿಷಗಳಿಂದಷ್ಟೇ ಫ್ಲೈಟ್ ಟೇಕಪ್ ಆಗಿರುವಂಥದ್ದು. ಕೆಲವೇ ನಿಮಿಷದಲ್ಲಿ ಇದೀಗ ಮೋಡ ಬಿತ್ತನೆ ಕಾರ್ಯ ಕೂಡ ಆರಂಭವಾಗ್ತಿರುವಂಥದ್ದು. ಮತ್ತೊಂದು ಕಡೆ ಅಂತಂದರೆ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಶಾಸಕರು ಇದೀಗ ಮೋಡ ಬಿತ್ತನೆಗೆ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಎಚ್.ಕೆ. ಪಾಟೀಲ್ ಆಗಿರ್ಬೋದು, ಈ ಧಾರವಾಡ ಜಿಲ್ಲೆಯ ಕೋನರೆಡ್ಡಿ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅಂತಂದರೆ ಬಹುತೇಕ ಶಾಸಕರು ಉತ್ತರ ಕರ್ನಾಟಕ ಭಾಗದಲ್ಲಿ ಇದೀಗ ಮೋಡ ಬಿತ್ತನೆಯನ್ನು ಮಾಡಬೇಕು. ಸದ್ಯ ತೇವಾಂಶ ಭರಿತವಂಥದ್ದು ಮೋಡಗಳಿವೆ, ಈ ಸಮಯದಲ್ಲೇ ಮೋಡ ಬಿತ್ತನೆಯನ್ನು ಮಾಡಬೇಕು. ಈ ಬಗ್ಗೆ ನಾವು CMಗೂ ಕೂಡ ಮನವಿಯನ್ನು ಮಾಡಿದ್ದೇವೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಬಹುತೇಕ ಅಧಿಕಾರಿಗಳು ಇದಕ್ಕೆ ವ್ಯತಿರಿಕ್ತವಂತೊಂದು ವರದಿಗಳನ್ನು ನೀಡ್ತಾ ಇರೋನಲ್ಲಿ ಸರ್ಕಾರ ಮೋಡ ಬಿತ್ತನೆ ಮಾಡಲಿಕ್ಕೆ ಹಿಂದೇಟನ್ನು ಹಾಕ್ತಾ ಇರೋದು. ಹೀಗಾಗಿ CM ಮತ್ತು ಸರ್ಕಾರ ಏನೋ ವಿಜ್ಞಾನದ ಮಾತನ್ನು, ಅಂದರೆ ವಿಜ್ಞಾನಿಗಳ ಮಾತನ್ನು ಕೇಳಬೇಕು, ಅವನ ಅಧಿಕಾರಿಗಳ ಮಾತನ್ನು ಕೇಳಬಾರ್ದು. ಆದಷ್ಟು ಬೇಗನೆ ಮೋಡ ಬಿತ್ತನೆಯನ್ನು ಮಾಡಬೇಕು ಅನ್ನೋಂಥದ್ದು ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಯಾಕಂದರೆ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಮುಂಗಾರಿನ ಬೆಳೆಯಾದ ಹೆಸರು, ಉದ್ದು ಸೇರಿದಂತೆ ಬಹುತೇಕ ಬೆಳೆಗಳು ಈಗಾಗಲೇ ಹಾಳಾಗಿ ಹೋಗ್ತಿರುವಂಥದ್ದು. ಹಿಂಗಾರು ಬಿತ್ತನೆ ಮಾಡಬೇಕಾದ್ರೂ ಕೂಡ ಕನಿಷ್ಠ ಮಳೆ ಆಗಬೇಕಾಗುತ್ತೆ. ಕೆಲವೆಡೆ ತುಂತುರು ಮಳೆ ಆದರೂ ಕೂಡ ಅದು ಯಾವುದೇ ಕಾರಣಕ್ಕೂ ಅಂದರೆ ಪ್ರಯೋಜನ ಆಗ್ತಲ್ಲ. ಹೀಗಾಗಿ ನಿರೀಕ್ಷಿತ ಮಟ್ಟದಲ್ಲಿ ರೈತರು ಬೆಳೆಯನ್ನು ಬೆಳಿಬೇಕಾದ್ರೆ ಮೋಡ ಬಿತ್ತನೆ ಮಾಡಬೇಕು ಅನ್ನೋ ಮಾತುಗಳನ್ನು ಹೇಳಿರುವಂಥದ್ದು. ಹಾವೇರಿ ಜಿಲ್ಲೆಯಲ್ಲಿ ಏನು ಶಾಸಕರು ವೈಯಕ್ತಿಕವಾಗಿ ಹಣವನ್ನು ಹಾಕಿ ಮೋಡ ಬಿತ್ತನೆಯನ್ನು ಮಾಡಿದರೆ, ಒಂದು ವೇಳೆ ಸರ್ಕಾರ ಮೋಡ ಬಿತ್ತನೆಯನ್ನು ಮಾಡಿದರೆ ಧಾರವಾಡ ಜಿಲ್ಲೆಯಲ್ಲಿ ನಾವು ಕೂಡ ಮೋಡ ಬಿತ್ತನೆ ಅಂದರೆ ನಮ್ಮ ವೈಯಕ್ತಿಕವಾಗಿ ಹಣವನ್ನು ಹಾಕಿ ಮೋಡ ಬಿತ್ತನೆಯನ್ನು ಮಾಡ್ತೀವಿ ಅನ್ನೋ ಮಾತುಗಳನ್ನು ಶಾಸಕ ಕೋನರೆಡ್ಡಿ ಅವರು ಹೇಳ್ತಾ ಇರುವಂಥದ್ದು. ಆದರೆ ಕೇವಲ ಶಾಸಕರು ಹಣವನ್ನು ಹಾಕಿ ಮೋಡ ಬಿತ್ತನೆ ಮಾಡಿದರೆ ಸಾಲದು, ಇದೊಂದು ಸರ್ಕಾರಿ ಕಾರ್ಯಕ್ರಮವಾಗಬೇಕು. ಸರ್ಕಾರವೇ ಇದರ ಜವಾಬ್ದಾರಿಯನ್ನು ವಹಿಸಬೇಕು. ಕೇವಲ ರಾಜ್ಯ ಸರ್ಕಾರ ಮಾತ್ರವಲ್ಲ, ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಎಲ್ಲೆಲ್ಲಿ ಮಳೆ ಆಗುತ್ತಿಲ್ವೋ ಅಲ್ಲಲ್ಲಿ ಮೋಡ ಬಿತ್ತನೆಗೆ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನು ಉತ್ತರ ಕರ್ನಾಟಕದ ಶಾಸಕರು ಮಾಡ್ತಾ ಇರುವಂಥದ್ದು. ರೆಹಮಾನ್, ಥ್ಯಾಂಕ್ ಯು ಸಂಜಯ್.